Hi students, I am Sheikh Ahmed, lecturer in chemistry, Usmania Science PU College, Kerebilchi. ಸ್ಟೂಡೆಂಟ್ಸ್ ಲಾಸ್ಟ್ ವಿಡಿಯೋನಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಚಾಪ್ಟರ್ ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರಿನ್ಸ್ನ ಪಾಸಿಂಗ್ ಪ್ಯಾಕೇಜ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ 5 ಕ್ವಶನ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಜೋ ಇಂಪಾರ್ಟೆಂಟ್ ಇದೆ ಎಕ್ಸಾಮಿಗೆ. ಅದು ಇನ್ನೂ ಕೂಡ ನೀವು ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ಕೂಡ ನೋಡಬಹುದು. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿಗೆ. ಸ್ಟೂಡೆಂಟ್ಸ್ ಪಾರ್ಟ್ ಸೆಕೆಂಡ್ ವಿಡಿಯೋ ಇವತ್ತು ನಾವು ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರ್ ಈ ಚಾಪ್ಟರನ್ನು ಡಿಸ್ಕಸ್ ಮಾಡೋಣ. ಇದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಟುವರ್ಡ್ಸ್ ದ ಎಕ್ಸಾಮಿನೇಷನ್. ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದರೆ, ರೈಟ್ ದ ಮೆಕ್ಯಾನಿಸಮ್ ಆಫ್ ಆ್ಯಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಎಥೆನಾಲ್ ಟು ಈಥೀನ್. ಸ್ಟೂಡೆಂಟ್ಸ್ ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡಬಹುದು, ಅದರ ಆನ್ಸರ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥೆನಾಲ್ ಟು ಈಥೀನ್. ಈ ಒಂದು ಮೆಕ್ಯಾನಿಸಮಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ವಾಟ್ ಡು ಯು ಮೀನ್ ಬೈ ಡಿಹೈಡ್ರೇಷನ್? ಡಿಹೈಡ್ರೇಷನ್ ನಥಿಂಗ್ ಬಟ್ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲನ್ನು ನಾವು ಡಿಹೈಡ್ರೇಷನ್ ಅಂತ ಕರಿತೀವಿ. ಈ ಪ್ರೋಸೆಸ್ಸಲ್ಲಿ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ವಾಟರ್ ಮಾಲಿಕ್ಯೂಲ್ ಇಲ್ಲಿ ರಿಮೂವ್ ಆಗಿದೆ, ಹಾಗಾಗಿ ನಾನು ಇದನ್ನು ಡಿಹೈಡ್ರೇಷನ್ ಅಂತ ಕರಿತೀವಿ. ಎಥೆನಾಲ್ ಟು ಈಥೀನ್, ಇಲ್ಲಿ ಏನಾಗುತ್ತೆ, ಎಥೆನಾಲಿಂದ ನಾವೇನು ಮಾಡ್ತೀವಿ, ಈಥೀನಿಗೆ ಕನ್ವರ್ಟ್ ಮಾಡ್ತೀವಿ. ಇದನ್ನು ಎಥೆನಾಲ್ ಮೊದಲಿಗಿತ್ತು, ಅದರಿಂದ ಈಥೀನಿಗೆ ನಾವು ಕನ್ವರ್ಷನ್ ಮಾಡ್ತೀವಿ. ಈ ಕನ್ವರ್ಷನ್ ಮಾಡೋದಕ್ಕೆ 3 ಸ್ಟೆಪ್ಸ್ ಇದೆ. 3 ಸ್ಟೆಪ್ಸ್ means in this mechanism it contains 3 steps. The first step is formation of protonated alcohol. Protonated alcohol ಅನ್ನು ಫಸ್ಟು ನಾವೇನು ಮಾಡಬೇಕು, ಇಲ್ಲಿ ಫಾರ್ಮೇಷನ್ ಮಾಡಬೇಕಾಗುತ್ತೆ. ಈ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಹೇಗೆ ಫಾರ್ಮೇಷನ್ ಮಾಡಬೇಕು? ಮೊದಲಿಗೆ ನಾವು ಎಥೆನಾಲನ್ನು ತಗೋಬೇಕು. ಈ ಎಥೆನಾಲಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಈ ಆ್ಯಸಿಡಿಂದ ಬಂದಿರತಕ್ಕಂತಹ ಪ್ರೋಟಾನ್ ಇದೆ. ಈ ಆ್ಯಸಿಡಿಂದ ಬಂದಿರತಕ್ಕಂತಹ ಪ್ರೋಟಾನ್ ಮೇಲೆ the lone pair of electrons present on the oxygen atom will be attacked. ಫಸ್ಟ್ ಏನಾಗುತ್ತೆ ಅಂತ ಹೇಳಿದರೆ, ಆಕ್ಸಿಜನ್ ಮೇಲೆ ಏನು ಲೋನ್ ಪೇರ್ ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅದು ಈ ಪ್ರೋಟಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ನಮಗೆ ಇಲ್ಲಿ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಆಕ್ಸಿಜನ್ ಮೇಲೆ 3 ಬಾಂಡ್ ಬಂದಿದೆ, ಅವ್ರ ಪಾಸಿಟಿವ್ ಚಾರ್ಜ್ ಕೂಡ ಬಂದಿದೆ. ದಿಸ್ ಇಸ್ ದ ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಕಾರ್ಬೋಕ್ಯಾಟಯಾನ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದರೆ, ಈ ಒಂದು ಪ್ರೋಟೋನೇಟೆಡ್ ಆಲ್ಕೋಹಾಲ್ ಏನಿದೆ, ಈ ಪ್ರೋಟೋನೇಟೆಡ್ ಆಲ್ಕೋಹಾಲ್ ವಾಟರ್ ಮಾಲಿಕ್ಯೂಲನ್ನು ಲಾಸ್ ಮಾಡಿಕೊಳ್ಳುತ್ತೆ. ವಾಟರ್ ಮಾಲಿಕ್ಯೂಲನ್ನು ಲಾಸ್ ಮಾಡ್ಕೊಳ್ಳೋದು ನಥಿಂಗ್ ಬಟ್, ಇಲ್ಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ, H2O ಮಾಲಿಕ್ಯೂಲ್ ಏನಾಗುತ್ತೆ, ಇಲ್ಲಿ ರಿಮೂವ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ಇಲ್ಲಿ ಹೊರಗಡೆ ಹೋದಾಗ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಾಗ ಅದನ್ನು ನಾವೇನಂತ ಕರಿತೀವಿ, ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತೀವಿ. ಈ ಕಾರ್ಬೋಕ್ಯಾಟಯಾನ್ ಹೇಗೆ ಫಾರ್ಮೇಷನ್ ಆಗುತ್ತೆ? ವಿತ್ ದ ರಿಮೂವಲ್ ಆಫ್ ಎನ್ ವಾಟರ್ ಮಾಲಿಕ್ಯೂಲ್ ಫ್ರಮ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಪ್ರೋಟೋನೇಟೆಡ್ ಆಲ್ಕೋಹಾಲಿಂದ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆದಾಗ ನಮಗೆ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಥರ್ಡ್ ಸ್ಟೆಪ್ ಏನಿದೆ, ಎಲಿಮಿನೇಷನ್ ಆಫ್ ಎನ್ ಪ್ರೋಟಾನ್. ಇವಾಗ ಏನು ಕಾರ್ಬೋಕ್ಯಾಟಯಾನ್ ನಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಗಿದೆ, ಆ ಒಂದು ಕಾರ್ಬೋಕ್ಯಾಟಯಾನಿಂದ ಏನಾಗುತ್ತೆ, ಒಂದು ಪ್ರೋಟಾನ್ ಮೀನ್ಸ್ ಇಲ್ಲಿ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ನೀವು ನೋಡ್ಬೋದು, ಒಂದು ಪ್ರೋಟಾನ್ ರಿಮೂವ್ ಆಗುತ್ತೆ. ಆ ಪ್ರೋಟಾನ್ ರಿಮೂವ್ ಆದಾಗ ಅದರ ಜಾಗದಲ್ಲಿ ಇರ್ತಕ್ಕಂತಹ ಲೋನ್ ಪೇರ್ ಏನಾಗುತ್ತೆ, ಅದು ಡಬಲ್ ಬಾಂಡಲ್ಲಿ ಕನ್ವರ್ಷನ್ ಆಗುತ್ತೆ. ದಟ್ ವಿಲ್ ಬಿ ಚೇಂಜ್ ಟು ಎ ಡಬಲ್ ಬಾಂಡ್. ಹಾಗಾಗಿ ನಮಗೆ ಏನಾಗುತ್ತೆ, ಈಥೀನ್ ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ದ ಕನ್ವರ್ಷನ್ ಆಫ್ ಡಿಹೈಡ್ರೇಷನ್ ಆಫ್ ಎಥೆನಾಲ್ ಟು ಈಥೀನ್. ಆಲ್ಮೋಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸ್ಟೂಡೆಂಟ್ಸ್. ಎವ್ರಿ ಇಯರಲ್ಲಿ ಇದು ಬರ್ತಾನೆ ಇರುತ್ತೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದೆ ಟುವರ್ಡ್ಸ್ ದ ಎಕ್ಸಾಮಿನೇಷನ್. ಹಾಗಾಗಿ ಇದನ್ನು ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಸೆಕೆಂಡ್ ಕ್ವಶನಿಗೆ ಬರೋದಾದರೆ, ಸೆಕೆಂಡ್ ಕ್ವಶನ್ ಏನಿದೆ ಇಲ್ಲಿ ನೀವು ಚೆಕ್ಔಟ್ ಮಾಡಬಹುದು. ದಟ್ ಈಸ್ ಎಕ್ಸ್ಪ್ಲೇನ್ ಕೋಲ್ಬೇಸ್ ರಿಯಾಕ್ಷನ್. ಇಲ್ಲಿ ನೀವು ನೋಡಬಹುದು, ಎಕ್ಸ್ಪ್ಲೇನ್ ಕೋಲ್ಬೇಸ್ ರಿಯಾಕ್ಷನ್, ಅಥವಾ ಈ ಕ್ವಶನನ್ನು ಇನ್ನೊಂದು ಥರ ಕೇಳ್ತಾರೆ. ದಟ್ ಈಸ್, ಹೌ ಡು ಯು ಪ್ರಿಪೇರ್ ಸ್ಯಾಲ್ಸಿಲಿಕ್ ಆ್ಯಸಿಡ್ ಫ್ರಮ್ ಫಿನಾಲ್. ಬಹಳ ಟೈಮಲ್ಲಿ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಬಹಳ ಎಕ್ಸಾಮ್ಸಲ್ಲಿ, ಬ್ಯಾಕ್ ಇಯರ್ಸ್ ಎಕ್ಸಾಮ್ಸಲ್ಲಿ ನಿಮಗೆ
ಕೋಲ್ ಬೇಸ್ ರಿಯಾಕ್ಷನ್ ಡೈರೆಕ್ಟಾಗಿ ಕೇಳಿರೋದು ಭಾಳನೇ ಕಡಿಮೆ. ಇದು ಕೇಳಿರೋದೇ ಹೌ ಡು ಯು ಪ್ರಿಪೇರ್ ಸ್ಯಾಲ್ಸಿಲಿಕ್ ಆ್ಯಸಿಡ್ ಫ್ರಮ್ ಫಿನಾಲ್ ಅಂತ ಹೇಳಿನೇ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಎರಡಕ್ಕೂ ಕೂಡ ಒಂದೇ ಆನ್ಸರ್ ಆಗಿರುತ್ತೆ. ಸ್ಯಾಲ್ಸಿಲಿಕ್ ಆ್ಯಸಿಡನ್ನು ನಾವು ಫಿನಾಲಿಂದ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಅದರ ಆನ್ಸರನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಇಲ್ಲಿ ಈ ಕ್ವಶನ್ಗೆ ಇಲ್ಲಿ ಆನ್ಸರ್ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ. ಎಕ್ಸ್ಪ್ಲೇನ್ ಕೋಲ್ಬೇಸ್ ರಿಯಾಕ್ಷನ್ OR. ಹೌ ಡು ಯು ಕನ್ವರ್ಟ್ ಫಿನಾಲ್ ಟು ಸ್ಯಾಲ್ಸಿಲಿಕ್ ಆ್ಯಸಿಡ್ ಬೈ ಕೋಲ್ಬೇಸ್ ರಿಯಾಕ್ಷನ್, ಈ ಥರನೂ ಕ್ವಶನ್ ಬರುತ್ತೆ. ಈ ಒಂದು ಸ್ಟೂಡೆಂಟ್ಸ್, ಈ ಒಂದು ಕನ್ವರ್ಷನ್ ಏನಿದೆ ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ನಾವು ಕಂಟಿನ್ಯೂಯಸ್ಲಿ ಇದನ್ನು ಬರಿತಾ ಹೋಗಬೇಕು. ಬಟ್ ಇಲ್ಲಿ 3 ಸ್ಟೆಪ್ಸಲ್ಲಿ ಫಸ್ಟು ನಾವು ಫಿನಾಲನ್ನು ತಗೋಬೇಕು. ದಟ್ ಈಸ್ ಫಸ್ಟ್ ನಾವು ಫಿನಾಲನ್ನು ತಗೋಬೇಕು. ಈ ಫಿನಾಲ್ ಫಸ್ಟ್ ಏನಾಗುತ್ತೆ ಅಂತ ಹೇಳಿದರೆ NaOH ಜೊತೆ ರಿಯಾಕ್ಟ್ ಮಾಡಿಸ್ಬೇಕು. NaOH ನಥಿಂಗ್ ಬಟ್ ದ ಸೋಡಿಯಂ ಹೈಡ್ರಾಕ್ಸೈಡ್. ನಿಮಗೆ ಗೊತ್ತೇ ಇದೆ, ಇಲ್ಲಿ Na ಪ್ಲಸ್ ಆಗುತ್ತೆ, Na ಪ್ಲಸ್ ಆಗುತ್ತೆ ಮತ್ತು OH ಮೈನಸ್ ಆಗುತ್ತೆ. Na ಪ್ಲಸ್ ಮತ್ತು OH ಮೈನಸ್ ಆಗುತ್ತೆ. ಇಲ್ಲಿ ಏನು ಪ್ರೋಟಾನ್ ಇದೆ ಮೀನ್ಸ್ ನಥಿಂಗ್ ಬಟ್ ಫಿನಾಲ್ ಮೇಲೆ ಏನು ಪ್ರೋಟಾನ್ ಇದೆ ಆ ಪ್ರೋಟಾನ್ ರಿಮೂವ್ ಆಗುತ್ತೆ. ಆ ಪ್ರೋಟಾನ್ ರಿಮೂವ್ ಆಗಿ H ಮತ್ತು ಇಲ್ಲಿ NaOH ಅಲ್ಲಿ ಇರ್ತಕ್ಕಂತಹ OH ಇಲ್ಲಿ ಜಾಯಿನ್ ಆಗಿ ರಿಯಾಕ್ಟ್ ಆಗಿ ಏನಾಗುತ್ತೆ H2O ಫಾರ್ಮೇಷನ್ ಆಗುತ್ತೆ. ನಮಗೆ H2O ಫಾರ್ಮೇಷನ್ ಆಗುತ್ತೆ. ಆಮೇಲೆ ಈ Na ಏನಿದೆ ಆಕ್ಸಿಜನ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಆವಾಗ ಇಲ್ಲಿ ONA ಬರುತ್ತೆ. ನಥಿಂಗ್ ಬಟ್ ಸೋಡಿಯಂ ಫಿನೇಟ್ ನಮಗೆ ನೋಡೋದಕ್ಕೆ ಇಲ್ಲಿ ಸಿಗುತ್ತೆ. ಈ ಸೋಡಿಯಂ ಫಿನೇಟ್ ಏನಾಗಿದೆ, ದಟ್ ಈಸ್ ಸೋಡಿಯಂ ಫಿನೇಟ್ ಏನು ಫಾರ್ಮೇಷನ್ ಆಗುತ್ತೆ, ದಟ್ ಸೋಡಿಯಂ ಫಿನೇಟ್ ಈಸ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಜೊತೆ ಅದು ರಿಯಾಕ್ಟ್ ಆಗುತ್ತೆ ಸೋಡಿಯಂ ಫಿನೇಟ್. ಇಲ್ಲಿ ನೀವು ನೋಡಬಹುದು ಅಟ್ 413 ನಥಿಂಗ್ ಬಟ್ 413 ಕೆಲ್ವಿನಿಗೆ ನಾವು ಅದನ್ನು ಹೀಟ್ ಮಾಡಬೇಕು. ದಟ್ ವಿಲ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡಲ್ಲಿ ರಿಯಾಕ್ಟ್ ಆದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಆರ್ಥೋ ಪೊಸಿಷನಲ್ಲಿ ನಾವಿಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ ಆರ್ಥೋ ಪೊಸಿಷನಲ್ಲಿ H ಇರುತ್ತೆ. ಏನೂ ಇಲ್ಲ ಅಂತ ಹೇಳಿದರೆ ಆರ್ಥೋ ಪೊಸಿಷನಲ್ಲಿ ಏನಿರುತ್ತೆ H ಇರುತ್ತೆ. ಆ ಆರ್ಥೋ ಪೊಸಿಷನ್ನ H ಏನು ಮಾಡುತ್ತೆ, ರಿಯಾಕ್ಟ್ ಮಾಡಿಕೊಂಡು ಮೀನ್ಸ್ ಅದನ್ನು ರಿಮೂವ್ ಮಾಡಿ ಆ ಕಾರ್ಬನ್ ಏನಾಗುತ್ತೆ ಆರ್ಥೋ ಪೊಸಿಷನ್ ಮೇಲೆ ಅಟ್ಯಾಕ್ ಆಗುತ್ತೆ. ಆರ್ಥೋ ಪೊಸಿಷನ್ ಮೇಲೆ ಅಟ್ಯಾಕ್ ಆದಾಗ ನಮಗೆ ಇಲ್ಲಿ ಏನು ನೋಡೋದಕ್ಕೆ ಸಿಗುತ್ತೆ, ದಟ್ ಈಸ್ ಸೋಡಿಯಂ ಸ್ಯಾಲ್ಸಿಲೇಟ್. ಸೋಡಿಯಂ ಸ್ಯಾಲ್ಸಿಲೇಟ್ ನಮಗೆ ಆರ್ಥೋ ಪೊಸಿಷನಲ್ಲಿ ಅಟ್ಯಾಕ್ ಆಗುತ್ತೆ. ಅಲ್ಲಿ ಸೋಡಿಯಂ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಆರ್ಥೋ ಪೊಸಿಷನಲ್ಲಿ ಅಟ್ಯಾಕ್ ಆದಾಗ ನಮಗೆ ಸೋಡಿಯಂ ಸ್ಯಾಲ್ಸಿಲೇಟ್ ನೋಡೋದಕ್ಕೆ ಸಿಗುತ್ತೆ. ಸೋಡಿಯಂ ಸ್ಯಾಲ್ಸಿಲೇಟ್ ಏನು ಮಾಡಬೇಕು ನಾವು ಅಂತ ಹೇಳಿದರೆ ಅಗೇನ್ ಆ್ಯಸಿಡ್ ಹೈಡ್ರಾಲಿಸಿಸ್ ನಾವು ಮಾಡಬೇಕು. ಥರ್ಡ್ ಸ್ಟೆಪ್ಪಲ್ಲಿ ಆ್ಯಸಿಡ್ ಹೈಡ್ರಾಲಿಸಿಸ್ ನಾವು ಮಾಡಿದಾಗ ಇಲ್ಲಿ Na ಏನಿದೆ, Na ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಲ್ವಾ, ಇದು Na ಏನಾಗುತ್ತೆ ಹೊರಗಡೆ ಹೋಗುತ್ತೆ. ಆ ಜಾಗದಲ್ಲಿ ಪ್ರೋಟೋನೇಷನ್ ಆಗುತ್ತೆ. ದಟ್ಸ್ ವೇ ನಮಗೆ ಲಾಸ್ಟಿಗೆ ಏನು ಬರುತ್ತೆ 2-ಹೈಡ್ರಾಕ್ಸಿ ಬೆಂಜೋಯಿಕ್ ಆ್ಯಸಿಡ್. 2-ಹೈಡ್ರಾಕ್ಸಿ ಬೆಂಜೋಯಿಕ್ ಆ್ಯಸಿಡ್ ಅಂತಲೂ ನಾವು ಹೇಳ್ಬೋದು ಇದನ್ನು. ಇಲ್ಲ ಅಂತ ಹೇಳಿದರೆ ದಟ್ ಈಸ್ ಟ್ರಿವಿಯಲ್ ನೇಮ್ ನಥಿಂಗ್ ಬಟ್ ಸ್ಯಾಲ್ಸಿಲಿಕ್ ಆ್ಯಸಿಡ್ ಅಂತಲೂ ಹೇಳ್ಬೋದು. ದಿಸ್ ಈಸ್ ವೆರಿ ವೆಲ್ ನೋನ್ ಕ್ವಶನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ಪ್ಲೇನ್ ಕೋಲ್ಬೇಸ್ ರಿಯಾಕ್ಷನ್ ಆರ್ ಹೌ ಡು ಯು ಕನ್ವರ್ಟ್ ಫಿನಾಲ್ ಟು ಸ್ಯಾಲ್. ನೆಕ್ಸ್ಟ್ ಥರ್ಡ್ ಕ್ವಶನಿಗೆ ಬರೋದಾದರೆ ಥರ್ಡ್ ಕ್ವಶನ್ ಏನಿದೆ ಇಲ್ಲಿ ಅಂತ ಹೇಳಿದರೆ ಎಕ್ಸ್ಪ್ಲೇನ್ ರೈಮರ್ ಟೈಮನ್ ರಿಯಾಕ್ಷನ್. ರೈಮರ್ ಟೈಮನ್ ರಿಯಾಕ್ಷನನ್ನು ಇನ್ನೊಂದು ಥರನೂ ಎಕ್ಸಾಮಲ್ಲಿ ಬರುತ್ತೆ. ದಟ್ ಈಸ್ ಹೌ ಡು ಯು ಪ್ರಿಪೇರ್ ಸ್ಯಾಲ್ಸಿಲಾಲ್ಡಿಹೈಡ್ ಫ್ರಮ್ ಫಿನಾಲ್. ಸ್ಟೂಡೆಂಟ್ಸ್, ಬಹಳ ಸ್ಟೂಡೆಂಟ್ಸ್ ನಾನು ಬ್ಯಾಕ್ ಇಯರ್ 7-8 ಇಯರ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡ್ತಾ ಇದ್ದೀನಿ. ನಾವು ಕೋಲ್ಬೇಸ್ ರಿಯಾಕ್ಷನ್ ಎಕ್ಸಾಮಲ್ಲಿ ಕೇಳಿದರೆ ರೈಮರ್ ಟೈಮನ್ ಬರೀತಾರೆ, ರೈಮರ್ ಟೈಮನ್ ಕೇಳಿದರೆ ಕೋಲ್ಬೇಸ್ ಬರೀತಾರೆ. ಯಾಕೆ ಅಂತ ಹೇಳಿದರೆ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕೋಲ್ಬೇಸ್ ರಿಯಾಕ್ಷನಲ್ಲಿ ಸ್ಯಾಲ್ಸಿಲಿಕ್ ಆ್ಯಸಿಡ್ ಬರುತ್ತೆ, ರೈಮರ್ ಟೈಮನಲ್ಲಿ ಏನಾಗುತ್ತೆ ಸ್ಯಾಲ್ಸಿಲ್ ಆಲ್ಡಿಹೈಡ್ ಬರುತ್ತೆ. ಹಾಗಾಗಿ ಬಹಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊತಾರೆ ಇದೆರಡೂ ರಿಯಾಕ್ಷನ್ಸನ್ನು. ಈ ಎರಡೂ ರಿಯಾಕ್ಷನ್ಸನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ನಾನು ಲಾಸ್ಟಲ್ಲಿ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಇದು ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿ. ಸ್ಟೂಡೆಂಟ್ಸ್, ಥರ್ಡ್ ಕ್ವಶನ್ ಎಕ್ಸ್ಪ್ಲೇನ್ ರೈಮರ್ ಟೈಮನ್ ರಿಯಾಕ್ಷನ್ ಆ್ಯಂಡ್ ಇಲ್ಲ ಅಂತ ಹೇಳಿದರೆ ಹೌ ಡು ಯು ಪ್ರಿಪೇರ್ ಸ್ಯಾಲ್ಸಿಲ್ ಆಲ್ಡಿಹೈಡ್ ಫ್ರಮ್ ಫಿನಾಲ್. ಈ ಥರನೂ ನಿಮಗೆ ಕ್ವಶನ್ ಬರಬಹುದು. ಹಾಗಾಗಿ ಇದರ ಆನ್ಸರ್ ನಾವು ಇಲ್ಲಿ ನೋಡ್ತಾ ಹೋಗೋಣ. ದಟ್ ಈಸ್ ನೀವು ಡಿಸ್ಪ್ಲೇ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ. ವಾಟ್ ಈಸ್ ರೈಮರ್ ಟೈಮನ್ ರಿಯಾಕ್ಷನ್ ಎಕ್ಸ್ಪ್ಲೇನ್. ರೈಮರ್ ಟೈಮನ್ ರಿಯಾಕ್ಷನಲ್ಲಿ ಸ್ಟೂಡೆಂಟ್ಸ್ ಫಿನಾಲನ್ನು ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು. ಇನ್ ದಿ ಪ್ರೀಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಇನ್ ದಿ ಪ್ರೀಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ನಾವು ರಿಯಾಕ್ಷನನ್ನು ಮಾಡಿಸ್ಬೇಕು. ಇಲ್ಲಿ ನೀವು ನೋಡಬಹುದು ದಟ್ ಈಸ್
CH3 ಇದೆ. CHCl3 ಈಸ್ ನಥಿಂಗ್ ಬಟ್ ಕ್ಲೋರೋಫಾರ್ಮ್. CHCl3 ನಥಿಂಗ್ ಬಟ್ ಕ್ಲೋರೋಫಾರ್ಮ್. ಈ ಕ್ಲೋರೋಫಾರ್ಮನ್ನು ಫಿನೋಲ್ ಜೊತೆ ರಿಯಾಕ್ಟ್ ಮಾಡಿಸ್ತೀರಾ ಇನ್ ದಿ ಪ್ರೆಸೆನ್ಸ್ ಆಫ್ ಆಕ್ವಿಯಸ್ NaOH. ರಿಯಾಕ್ಟ್ ಮಾಡಿಸಿದಾಗ ನಮಗೇನು ಬರುತ್ತೆ, ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಇಲ್ಲೂ ಕೂಡ ಈ CHCl3 ಏನಿದೆ ನಥಿಂಗ್ ಬಟ್ ಕ್ಲೋರೋಫಾರ್ಮ್ ಏನಿದೆ ಆರ್ಥೋ ಪೊಸಿಷನ್ನಲ್ಲಿ ಅಟ್ಯಾಕ್ ಆಗುತ್ತೆ. ಮೀನ್ಸ್ ಆರ್ಥೋ ಪೊಸಿಷನ್ ಮೇಲೆ ಅಟ್ಯಾಕ್ ಮಾಡಿದಾಗ ನಮಗೇನು ಬರುತ್ತೆ, ಇಂಟರ್ಮೀಡಿಯೇಟ್ ಬರುತ್ತೆ. ಅಗೇನ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ನಾವು ರಿಯಾಕ್ಟ್ ಮಾಡಿಸಿದಾಗ ನಮಗೆ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಅಗೇನ್ ಇಂಟರ್ಮೀಡಿಯೇಟ್ ನಮಗೆ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಈ ಇಂಟರ್ಮೀಡಿಯೇಟನ್ನು ನಾವು ಸ್ಪ್ಲಿಟ್ ಮಾಡಿ ಬೇಕಾದರೆ ಬರ್ಕೋಬೋದು. CHOH ಅಂತ ಬರುತ್ತೆ. CHOH ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ವಾಟರ್ ಮಾಲಿಕ್ಯೂಲನ್ನು ರಿಮೂವ್ ಮಾಡ್ತೀವಿ. ಇದರಲ್ಲಿ ವಾಟರ್ ಮಾಲಿಕ್ಯೂಲನ್ನು ರಿಮೂವ್ ಮಾಡಿದಾಗ ನಮಗೆ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಸೋಡಿಯಂ ಸ್ಯಾಲ್ಸಿಲಾಲ್ಡಿಹೈಡ್ ಬರುತ್ತೆ. ಈ ಸೋಡಿಯಂ ಸ್ಯಾಲ್ಸಿಲಾಲ್ಡಿಹೈಡಲ್ಲಿ HCl ಜೊತೆ ಮೀನ್ಸ್ ನಾವು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ನಾವು ಆರ್ಥೋಹೈಡ್ರಾಕ್ಸಿ ಬೆನ್ಸಾಲ್ಡಿಹೈಡ್ ಅಂತಲೂ ನಾವು ಇದನ್ನು ಕರಿತೀವಿ. ದಿಸ್ ಈಸ್ ದ ಸಿಂಪಲ್ ರೈಮರ್-ಟೈಮನ್ ರಿಯಾಕ್ಷನ್. ರೈಮರ್-ಟೈಮನ್ ರಿಯಾಕ್ಷನಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದರೆ ಫಸ್ಟು ಫಿನಾಲ್ನ ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಇಂಟರ್ಮೀಡಿಯೇಟ್ ಬರುತ್ತೆ. ಅಗೇನ್ 2 ಮಾಲಿಕ್ಯೂಲ್ಸ್ ಆಫ್ NaOH ಜೊತೆ ರಿಯಾಕ್ಟ್ ಮಾಡಿಸ್ತೀರಾ, ಅಗೇನ್ ಅನದರ್ ಇಂಟರ್ಮೀಡಿಯೇಟ್ ಬರುತ್ತೆ. ಆಮೇಲೆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡಬೇಕು, ಆಮೇಲೆ HCl ಜೊತೆ ರಿಯಾಕ್ಟ್ ಮಾಡಿಸ್ಬೇಕಾಗುತ್ತೆ. ದಟ್ ಈಸ್ ದ ರಿಯಾಕ್ಷನ್ ಟು ಫಾರ್ಮ್ ದ ಸ್ಯಾಲ್ಸಿಲಾಲ್ಡಿಹೈಡ್. ಇದು ಡೀಟೇಲ್ ಮೆಕ್ಯಾನಿಸಮ್ ಇದೆ. ನಾನು ಡೀಟೇಲ್ ಮೆಕ್ಯಾನಿಸಮ್ ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ದಟ್ಸ್ ವೇ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರೋ ಕಾರಣ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ. ನೀವು ಇದು ಸ್ಟೆಪ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ ಆ್ಯಂಡ್ ಹೇಗೆ ಇದು ರಿಯಾಕ್ಷನ್ ಆಗಿದೆ ಅದನ್ನು ನೋಡ್ಕೋಬೇಕಾಗುತ್ತೆ. ದಟ್ಸ್ ವೇ ರೈಮರ್-ಟೈಮನ್ ರಿಯಾಕ್ಷನ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸ್ಟೂಡೆಂಟ್ಸ್. 4th ಕ್ವಶನಿಗೆ ಬರೋದಾದರೆ, ವಾಟ್ ಈಸ್ ಲುಕಾಸ್ ರಿಯೇಜೆಂಟ್, ಹೌ ಡು ಯು ಡಿಫ್ರೆನ್ಷಿಯೇಟ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ಸ್ ಫ್ರಮ್ ದಿಸ್ ಅಂತ ಕ್ವಶನ್ ಬರ್ಬೋದು. ಇಲ್ಲ ಲುಕಾಸ್ ರಿಯೇಜೆಂಟ್ ಮೇಲೆ ಡಿಫ್ರೆಂಟ್ ಕ್ವಶನ್ಸ್ ಕೂಡ ಬರ್ಬೋದು. ಸ್ಟೂಡೆಂಟ್ಸ್, ಲುಕಾಸ್ ರಿಯೇಜೆಂಟ್ ಒಂದು ರಿಯೇಜೆಂಟ್ ಆಗಿರುತ್ತೆ. ಇದರ ಕಾಂಪೋಸಿಷನ್ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಜಿಂಕ್ ಕ್ಲೋರೈಡ್ ಆಗಿರುತ್ತೆ. ಈ ಲುಕಾಸ್ ರಿಯೇಜೆಂಟ್ ಏನಿದೆ ಪ್ರೈಮರಿ ಆಲ್ಕೋಹಾಲ್ಸ್ ಮತ್ತು ಸೆಕೆಂಡರಿ ಆಲ್ಕೋಹಾಲ್ಸ್ ಮತ್ತು ಟರ್ಷರಿ ಆಲ್ಕೋಹಾಲ್ಸನ್ನು ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಇದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡುತ್ತೆ ಅಂತ ಹೇಳಿ ನಾವು ಇವತ್ತು ನೋಡೋಣ. ಇಲ್ಲಿ ಆನ್ಸರ್ ನೀವು ನೋಡಬಹುದು. ಸ್ಟೂಡೆಂಟ್ಸ್, ಒಂದು ಲುಕಾಸ್ ರಿಯೇಜೆಂಟ್ ಏನಿದೆ ಈ ಟರ್ಷರಿ ಆಲ್ಕೋಹಾಲ್ ಇನ್ ಕೇಸ್ ಇದ್ದರೆ ಆ ಲುಕಾಸ್ ರಿಯೇಜೆಂಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಅದ್ರ ಜೊತೆ ಮಿಕ್ಸ್ ಮಾಡಿದಾಗ ಮೀನ್ಸ್ ಒಂದು ಟೆಸ್ಟ್ ಟ್ಯೂಬಲ್ಲಿ ನೀವು ಆಲ್ಕೋಹಾಲ್ ತೊಗೊಳ್ಳಿ, ಅದರಲ್ಲಿ ಒಂದು ಸ್ವಲ್ಪ ಲುಕಾಸ್ ರಿಯೇಜೆಂಟ್ ಹಾಕಿದ ತಕ್ಷಣವೇ ನಿಮಗೆ ಇಲ್ಲಿ ಏನು ಕಾಣುತ್ತೆ ಅಂತ ಹೇಳಿದರೆ ಇಲ್ಲಿ ನಿಮಗೆ ಇಮಿಡಿಯೇಟ್ ಟರ್ಬಿಡಿಟಿ ಬರುತ್ತೆ. ಇಮಿಡಿಯೇಟ್ ಟರ್ಬಿಡಿಟಿ ಬಂದ ತಕ್ಷಣ ನೀವು ಏನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದರೆ ದಿಸ್ ಈಸ್ ದ ಟರ್ಷರಿ ಆಲ್ಕೋಹಾಲ್. ಇಮಿಡಿಯೇಟ್ ಟರ್ಬಿಡಿಟಿ ಬಂದರೆ ಅದು ಟರ್ಷರಿ ಆಲ್ಕೋಹಾಲ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದರೆ ಟರ್ಬಿಡಿಟಿ ಏನಾದರೂ ಆಫ್ಟರ್ 5 ಮಿನಿಟ್ಸ್ ಬಂದರೆ, ಇನ್ನು ಟರ್ಬಿಡಿಟಿ ಸ್ವಲ್ಪ ಸ್ಲೋ ಆಯಿತು, ಆಫ್ಟರ್ 5 ಮಿನಿಟ್ಸ್ ನಿಮಗೆ ಏನಾದರೂ ಟರ್ಬಿಡಿಟಿ ಬಂದರೆ ಅದು ಸೆಕೆಂಡರಿ ಆಲ್ಕೋಹಾಲ್ ಆಗಿರುತ್ತೆ. ಇನ್ ಕೇಸ್ ಟರ್ಬಿಡಿಟಿ ಬರಲೇ ಇಲ್ಲ ಅಂತ ಹೇಳಿದರೆ ಅದು ಪ್ರೈಮರಿ ಆಲ್ಕೋಹಾಲ್ ಆಗಿರುತ್ತೆ. ನೀವೇನಿಲ್ಲ ಟೆಸ್ಟ್ ಟ್ಯೂಬಲ್ಲಿ ಆಲ್ಕೋಹಾಲ್ ತೊಗೊಳ್ಳಿ, ಒಂದು ಸ್ವಲ್ಪ ಲುಕಾಸ್ ರಿಯೇಜೆಂಟ್ ಹಾಕಿದರೆ ಇಲ್ಲಿ ನಿಮಗೆ ಟರ್ಬಿಡಿಟಿ ಬರಲಿಲ್ಲ ಅಂತ ಹೇಳಿದರೆ ಅದು ಪ್ರೈಮರಿ ಆಲ್ಕೋಹಾಲ್ ಆಗಿರುತ್ತೆ. ಟರ್ಬಿಡಿಟಿ ಆಫ್ಟರ್ 5 ಮಿನಿಟ್ಸ್ ಬಂದರೆ ಅದು ಸೆಕೆಂಡರಿ ಆಲ್ಕೋಹಾಲ್ ಆಗಿರುತ್ತೆ. ಇಲ್ಲ ಇಮಿಡಿಯೇಟ್ ಟರ್ಬಿಡಿಟಿ ನಿಮಗೆ ಏನಾದರೂ ಕಂಡ್ರೆ ಅದು ಟರ್ಷರಿ ಆಲ್ಕೋಹಾಲ್. ಓಕೆ, 5th ಕ್ವಶನಿಗೆ ಬರೋದಾದರೆ, ಹೌ ಈಸ್ ದ ಫಿನಾಲ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಕ್ಯೂಮಿನ್. ಕ್ಯೂಮಿನ್ ಇಂದ ನಾವು ಫಿನಾಲ್ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ. ಈ ಕ್ವಶನ್ ಲಾಸ್ಟ್ ಇಯರ್ ಕೂಡ ಮಾರ್ಚಲ್ಲಿ ಕೇಳಿದರು, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇವಾಗ ಇಲ್ಲಿ ಆನ್ಸರ್ ನೀವು ನೋಡ್ಬೋದು. ಎಕ್ಸ್ಪ್ಲೇನ್ ಕ್ಯೂಮಿನ್ ಪ್ರೋಸೆಸ್ ಫಾರ್ ದ ಪ್ರಿಪರೇಷನ್ ಆಫ್ ಫಿನಾಲ್, ಈ ಥರನೂ ಕ್ವಶನ್ ಬರ್ಬೋದು. ಇಲ್ಲ ಹೌ ವುಡ್ ಯು ಪ್ರಿಪೇರ್ ಫಿನಾಲ್ ಫ್ರಮ್ ಕ್ಯೂಮಿನ್, ಈ ಥರನೂ ಬರ್ಬೋದು. ಸ್ಟೂಡೆಂಟ್ಸ್, ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದರೆ ಕ್ಯೂಮಿನ್ ಅನ್ನು ಬರ್ಕೋಬೇಕು. ಕ್ಯೂಮಿನ್ ಈಸ್ ದ ಬೆನ್ಸಿನ್ ಆ್ಯಂಡ್ CH ನೆಕ್ಸ್ಟ್ CH3 ಟ್ವಾಯ್ಸ್ ಆಗಿರುತ್ತೆ. ಇಲ್ಲಿ ನೀವು ಅದರ ಜಾಮೆಟ್ರಿಯನ್ನು ನೋಡಬಹುದು. ಇಲ್ಲಿ ಏನು ಮಾಡ್ಕೋಬೇಕು ಅಂತ ಹೇಳಿದರೆ ಫಸ್ಟು ನೀವು ಆಕ್ಸಿಡೇಷನನ್ನು ಮಾಡಬೇಕು ಇನ್ ದ ಪ್ರೆಸೆನ್ಸ್ ಆಫ್ O2. ಇಲ್ಲಿ ಅಟ್ 100 to 130 ಡಿಗ್ರಿ ಸೆಲ್ಸಿಯಸ್ ನಾವೇನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಹೀಟ್ ಮಾಡಬೇಕು. ಇಲ್ಲಿ ಹೀಟ್ ಮಾಡಿದಾಗ ಇಲ್ಲಿ ಆಕ್ಸಿಜನ್ ಇನ್ಸರ್ಷನ್ ಆಗುತ್ತೆ. ನಥಿಂಗ್ ಬಟ್ ಇಲ್ಲಿ O2 ಏನಿದೆ ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಏನು ಬಾಂಡ್ ಇದೆ ಈ ಬಾಂಡ್ ಹತ್ರ ಏನಾಗುತ್ತೆ ಆಕ್ಸಿಜನ್ ಇನ್ಸರ್ಷನ್ ಆಗುತ್ತೆ. ನಥಿಂಗ್ ಬಟ್ 2 ಆಕ್ಸಿಜನ್ಸ್ ಏನಾಗುತ್ತೆ ಅಲ್ಲಿ ಇನ್ಸರ್ಷನ್ ಆಗುತ್ತೆ. ಇಲ್ಲಿ ನೀವು ಸೆಕೆಂಡ್ ಡಯಾಗ್ರಾಮಲ್ಲಿ ನೋಡಬಹುದು 2 ಆಕ್ಸಿಜನ್ಸ್ ಅಲ್ಲಿ ಇನ್ಸರ್ಷನ್ ಆಗುತ್ತೆ. ಇನ್ಸರ್ಷನ್ ಆದಾಗ ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಬೇಕು ಅಟ್ 100 ಡಿಗ್ರಿ ಸೆಲ್ಸಿಯಸ್. ಆ್ಯಸಿಡ್ ಹೈಡ್ರಾಲಿಸಿಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ CH3 CO CH3 ಹೊರಗಡೆ ಹೋಗುತ್ತೆ.
CH3CO CH3 ನಥಿಂಗ್ ಬಟ್ ಇಲ್ಲಿ ಅಸಿಟೋನ್ ಹೊರಗಡೆ ಹೋಗುತ್ತೆ. ಆಮೇಲೆ ಇಲ್ಲಿ OH ಗ್ರೂಪ್ ಏನಾಗುತ್ತೆ ಬೆನ್ಸಿನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ನಮಗೆ ನಾರ್ಮಲಿ ನಮಗೆ ಏನಾಗುತ್ತೆ ಫಿನಾಲ್ ಇಲ್ಲಿ ಬರ್ತಕ್ಕಂಥದ್ದು. ವೆರಿ ಸಿಂಪಲ್ ರಿಯಾಕ್ಷನ್. ಫಸ್ಟ್ ನಾವೇನು ಮಾಡಬೇಕು, ಆಕ್ಸಿಜನ್ ಇನ್ಸರ್ಷನ್ ಮಾಡ್ಕೋಬೇಕು. ಆಕ್ಸಿಜನ್ ಇನ್ಸರ್ಷನ್ ಮಾಡಿದಾಗ ನಮಗೆ ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್ ಬರುತ್ತೆ. ಆಮೇಲೆ ಇಲ್ಲಿ ನಮಗೇನಾಗುತ್ತೆ ಅಸಿಟೋನ್ ಹೊರಗಡೆ ಹೋಗುತ್ತೆ, ಫಿನಾಲ್ ನಮಗೆ ಬರ್ತಾ ಹೋಗುತ್ತೆ ಪ್ರಾಡಕ್ಟಲ್ಲಿ. ಸ್ಟೂಡೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರಲ್ಲಿ ಪಾಸಿಂಗ್ ಪ್ಯಾಕೇಜಲ್ಲಿ. ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಇದನ್ನು ಶೇರ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಈ ಸೀರೀಸನ್ನು ಕಂಪ್ಲೀಟ್ ಮಾಡ್ತೀನಿ. ಮೀನ್ಸ್ ಈ 10 ಚಾಪ್ಟರ್ನಲ್ಲಿ ಪಾಸಿಂಗ್ ಪ್ಯಾಕೇಜನ್ನು ನಾನು ಕಂಟಿನ್ಯೂಸ್ ಮಾಡ್ತಾ ಹೋಗ್ತೀನಿ. ಈ ಪಾಸಿಂಗ್ ಪ್ಯಾಕೇಜ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.